ತಾಲೂಕು ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಆಯ್ಕೆ. ಗಾಣಿಗ ಸಮಾಜ ಒಗ್ಗಟ್ಟಾಗಬೇಕಿದ್ದು ಸಮಾಜದ ಏಕತೆಗೆ ಎಲ್ಲರೂ ಶ್ರಮಿಸಬೇಕು. ಚಿಂತಾಮಣಿ ತಾಲೂಕು ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರ ಸಭೆಯನ್ನು ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಶಿಲ್ಪಾ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ನಡವಳಿಕೆಗಳಂತೆ ಪದಾಧಿಕಾರಿಗಳ ಆಯ್ಕೆಯನ್ನು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಸರ್ವಾನುಮತದಿಂದ ಮಾಡಲಾಯಿತು. ಅಧ್ಯಕ್ಷರಾಗಿ ಎಂ ಕೃಷ್ಣಮೂರ್ತಿ ಕುರಟಹಳ್ಳಿ, ಕಾರ್ಯದರ್ಶಿಯಾಗಿ ಕೆಆರ್ ನರಸಿಂಹಪ್ಪ, ಖಜಾಂಚಿಯಾಗಿ ಎಚ್ಸಿ ಆಂಜನಪ್ಪ, ಉಪಾಧ್ಯಕ್ಷರು ಹಾಗೂ ಜಂಟಿ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಲಾಯಿತು. ನಂತರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆವಿ ರಮೇಶ್ ರವರು ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ರಾಜ್ಯ ಅಧ್ಯಕ್ಷರಾದ ಎಂಆರ್ ರಾಜಶೇಖರ್, ದೇವನಹಳ್ಳಿ ಜಿಎನ್ ವೇಣುಗೋಪಾಲ್, ಗೋಪಿ, ಗಾಣಿಗ ಸಮಾಜದ ಮುಖಂಡರಾದ ಬಾಲಾಜಿ, ಬಸ್ ಮಾಲೀಕ ವೆಂಕಟಾಚಲಮಯ್ಯ, ಸಿವಿ ರಾಮಸ್ವಾಮಿ, ಉಪಾಧ್ಯಕ್ಷರಾದ ಬರ್ಕಿಲಿ ರವೀಂದ್ರ, ಪಿಡಿಒ ಲಕ್ಷ್ಮೀನಾರಾಯಣ್, ಸೀಕಲ್ ನಾರಾಯಣಸ್ವಾಮಿ, ರಾಚಾಪುರ ಶ್ರೀನಿವಾಸ್, ಶಿವಣ್ಣ, ಹಾದಿಗೆರೆ ನಾಗೇಶ್, ಸಹ ಕಾರ್ಯದರ್ಶಿಗಳಾಗಿ ಹೆಬ್ಬಾರಿ ರಮೇಶ್, ದೊಡ್ಡಬೊಮ್ಮನಹಳ್ಳಿ ಎಲ್ಐಸಿ ನಾಗರಾಜ್, ದಿಡಗುರುಕಿ ಮಂಜುನಾಥ್ ಭಾಗವಹಿಸಿದ್ರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ 80% ಅಂಕಗಳನ್ನು ಪಡೆದ ಒಟ್ಟು 43 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ಮಾತನಾಡಿ, ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆಯಾಗಿ 13 ವರ್ಷಗಳು ಕಳೆದಿದ್ದು, ಇಂದು ಪದಾಧಿಕಾರಿಗಳನ್ನು ಪುನರಾಯ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಸಮುದಾಯದ ಮುಖಂಡರು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಲು ಸಹಕರಿಸಿದ್ದಾರೆ. ಗಾಣಿಗ ಸಮಾಜ ಒಗ್ಗಟ್ಟಾಗಬೇಕಿದ್ದು ಸಮಾಜದ ಏಕತೆಗೆ ಎಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು. ಅದೇ ರೀತಿಯಾಗಿ ನೂತನ ಪದಾಧಿಕಾರಿಗಳನ್ನು ಸಹ ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ನೂತನ ಪದಾಧಿಕಾರಿಗಳಿಗೆ, ನೂತನ ತಂಡಕ್ಕೆ ಯಶಸ್ವಿ ಆಗಬೇಕು. ಈ 3 ವರ್ಷನೂ ಸಹ ಅವರು ಉತ್ತಮ ಸಾಧನೆ ಮಾಡಬೇಕು ಅಂತ ಹೃದಯಪೂರ್ವಕವಾಗಿ ನಾನು ಬಯಸ್ತಾ ಇದ್ದೀನಿ. ನಮ್ಮ ಸಂಘದ ದೇಶಗಳು ಬಹಳಷ್ಟು ದೊಡ್ಡದಿವೆ. ಈಗ ನಾವು ಮಾಡ್ತಾ ಇರೋದು ಬರೀ ಪ್ರತಿಭಾ ಪುರಸ್ಕಾರ ಒಂದೇ. ಇನ್ನು ಹಲವಾರು ಕಾರ್ಯಕ್ರಮಗಳು ಸಹ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ನಮ್ಮ ಕೃಷ್ಣಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ಆಗಬೇಕು. ಅದಕ್ಕೆ ಖಂಡಿತ ಅವರು ಸ್ಪಂದಿಸ್ತಾರೆ ಮತ್ತು ಅವರು ಅದನ್ನು ನ್ಯಾಯ ಒದಗಿಸ್ತಾರೆ ಅಂತ ಸರ್ವಬಹುಮತದಿಂದ ಇಡೀ ತಾಲೂಕಿನ ಗಾಣಿಗ ಬಂಧುಗಳು ಆಸೆ ಪೂರ್ವಕವಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಬಂಧುಗಳಲ್ಲಿ ಮನವಿ, ಈಗ ಹೊಸದಾಗಿ ಇವತ್ತು ಕೃಷ್ಣಮೂರ್ತಿ ತಂಡದಲ್ಲಿ ನಾನು ಖಜಾಂಚಿಯಾಗಿ, ನರಸಿಂಹಪ್ಪನವರು ಕಾರ್ಯದರ್ಶಿಯಾಗಿ, ಸರ್ವಾನಂದದಿಂದ ಈ ಸಮಸ್ತ ಚಿಂತಾಮಣಿ ತಾಲೂಕಿನ ಗಾಣಿಗದ ಬಂಧುಗಳೆಲ್ಲರೂ ಸಹಕರಿಸಿ ಸರ್ವಾನಂದದಿಂದ ಆಯ್ಕೆ ಮಾಡಿರ್ತಾರೆ. ಅವರ ನಿರೀಕ್ಷೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರಂತೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋಗ್ತೀವಿ ಅಂತ ಮನವಿ ಮಾಡ್ಕೊಳ್ತೇವೆ. ಸಮಾಜದ ಮುಖಂಡ ಬಂಧುಗಳಲ್ಲಿ 13 ವರ್ಷದಿಂದ ನಮಗೆ ಸಹಕಾರ ಕೊಟ್ಟು ಪ್ರತಿಯೊಂದು ವಿಷಯದಲ್ಲೂ ನಮಗೆ ನಮ್ಮ ಜೊತೆ ಇದ್ದಿದ್ದು, ನಮ್ಮ ಎಲ್ಲ ಕಾರ್ಯಗಳಿಗೆ ಜೊತೆಯಾಗಿ ಬೆಂಬಲ ಕೊಟ್ಟಿರುತ್ತಾರೆ. ಅವರಿಗೆ ನನ್ನ ಪರವಾಗಿ ನಮ್ಮ ಸೆಕ್ರೆಟರಿ ಸುಬ್ರಹ್ಮಣ್ಯವರು ಮತ್ತು ನಮ್ಮ ಕೃಷ್ಣಮೂರ್ತಿ ಪರವಾಗಿ ಹಾಗೂ ಮತ್ತು ನೂತನ ಪದಾಧಿಕಾರಿಗಳಿಗೆ ಶುಭ ಕೋರುತ್ತಿದ್ದೇವೆ.